ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ 16ನೇ ಬಜೆಟ್ನ ಮಂಡಿಸಿದ್ದಾರೆ. ಅವರ ಬಜೆಟ್ ಕೂಡ ಒಂದು ದಾಖಲೆ. ಇನ್ನೊಂದು ದಾಖಲೆ ಅದನ್ನು ಅವರು ಸ್ವತಃ ಹೇಳ್ಕೊಂಡಿದ್ದಾರೆ 16ನೇ ಬಜೆಟ್ ಅಂತ. ಗೊತ್ತಿರೋ ದಾಖಲೆ ಅದು. ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದ್ರೆ, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ಬರೇ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದು ಸಿದ್ದರಾಮಯ್ಯ. ಕರ್ನಾಟಕ ದಾಖಲೆ ಅದು. ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವರೊಬ್ಬರೇ ಮಾಡಿದ್ದಾರೆ. ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ 27% ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಳಿರೋದು ಸಾಲದಿಂದ 27%, 19% ಅಬ್ಕಾರಿಯಿಂದ ಬಂದ್ರೆ ಸಾಲದಿಂದ 27%. ಇದು ಸಾಲವೂ ಕೂಡ ಅವ್ರದೊಂದು ದಾಖಲೆ. ಈ ಬಾರಿಯ ಸಾಲ 1,16,170 ಕೋಟಿ. ಅಂದ್ರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ 9,500 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರ್ಲಿಲ್ಲ. ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಕಳೆದ ವರ್ಷ 3,22,000 ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ರು. ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಬಂಡವಾಳ ಹೂಡಿಕೆ, ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ 3,22,000 ಕೋಟಿ ಹೇಳಿದ್ರು. ಇದುವರೆಗೂ ಖರ್ಚಾಗಿರೋದು ಕೇವಲ 1,75,000 ಕೋಟಿ. ಮಾರ್ಚ್ 31ಕ್ಕೆ 23 ದಿನ ಇದೆ. 23 ದಿನದಲ್ಲಿ 1,46,000 ಕೋಟಿ ಖರ್ಚು ಮಾಡಕ್ ಸಾಧ್ಯನಾ? ನಾನು ಅವರಿಗೆ ಕೇಳ್ತಿರುವಂತ ಪ್ರಶ್ನೆ, ನೀವು ಇದುವರೆಗೂ ಖರ್ಚು ಮಾಡಿರೋದು ಬಜೆಟ್ ನಲ್ಲಿ ಘೋಷಣೆ ಆಗಿದ ಪ್ರತಿಶತ 55% ಖರ್ಚು ಮಾಡಿದ್ದೀರಿ. ಇನ್ನು 1 ತಿಂಗಳಲ್ಲಿ ಪ್ರತಿಶತ 45 ಖರ್ಚು ಮಾಡಕ್ ಸಾಧ್ಯನಾ? ಆಮೇಲೆ ಇವ್ರು ಬಂದ್ಮೇಲೆ ಯಾವ್ಯಾವ ಬೆಲೆ ಏರಿಸಿದ್ರು? ಆಸ್ತಿ ನೋಂದಣಿ ಶುಲ್ಕ 600% ಏರಿಕೆ ಮಾಡಿದ್ರು. ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಆಸ್ತಿ ಮಾರ್ಗದರ್ಶನ ಮೌಲ್ಯ 30% ಹೆಚ್ಚಳ ಮಾಡಿದ್ರು. ವಾಹನ ನೋಂದಣಿ ಶುಲ್ಕ 10% ಹೆಚ್ಚಳ ಮಾಡಿದ್ರು. ಆಸ್ಪತ್ರೆ ಸೇವಾ ಶುಲ್ಕ, ಹಾಸ್ಪಿಟಲ್ ಬಿಡ್ಲಿಲ್ಲ ಇವರು, ಅದು ಸರ್ವಿಸ್ ಸೆಕ್ಟರ್. ಇಲ್ಲೆಲ್ಲ ರವಿ ಪಾಟೀಲ್ ಇದ್ರಲ್ಲ, ಸರ್ವಿಸ್ ಸೆಕ್ಟರ್, ಅಲ್ಲಿಗೂ 5% ಸೆಸ್ ಹಾಕಿದ್ದಾರೆ. ಸರ್ಕಾರಿ ಕಾಲೇಜಿಗೂ 10% ಸೆಸ್ ಜಾಸ್ತಿ ಮಾಡಿದ್ರು ಶುಲ್ಕ. ಬೆಂಗಳೂರು ಮೆಟ್ರೋ ದರ 50% ಏರಿಕೆ ಆಯ್ತು. ಎಲೆಕ್ಟ್ರಿಕ್ ವಾಹನ, ಬೇರೆ ರಾಜ್ಯಗಳು ಉತ್ತೇಜನ ಕೊಡ್ತಾ ಇದ್ದಾವೆ, ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನ ತೆರಿಗೆನೂ 10% ಹೆಚ್ಚಳ ಮಾಡಿದ್ರು. ವಿದ್ಯುತ್ ದರ 14.5% ಹೆಚ್ಚಳ ಮಾಡಿದ್ರು. ನೀರಿನ ಸುಂಕ, ವಾಟರ್ ಟ್ಯಾಕ್ಸ್, ಅದನ್ನು 30% ಹೆಚ್ಚಳ ಮಾಡಿದ್ರು. ಪ್ರಾಪರ್ಟಿ ಟ್ಯಾಕ್ಸ್, ಆಸ್ತಿ ತೆರಿಗೆ 25% ಹೆಚ್ಚಳ ಮಾಡಿದ್ರು. ರೈತ ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಬೀಜದ ಬೆಲೆಯನ್ನು 60% ಹೆಚ್ಚಳ ಮಾಡಿದ್ರು. ಬಿಯರ್ ಬೆಲೆ 4 ಬಾರಿ ಜಾಸ್ತಿ ಆಯ್ತು, 45%. ಹಾಲಿನ ಬೆಲೆ 15% ಹೆಚ್ಚು ಮಾಡಿದ್ರು. ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 5 ರೂಪಾಯಿ ಪರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಸೆಸ್ ಹಾಕಿದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ 10,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ.
ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರನು ನಾನು ಮುಖ್ಯಮಂತ್ರಿಗಳಿಗೆ ಕೇಳೋಕ್ ಬಯಸೋದು, ಸಾಲ ಮಾಡಿ ತುಪ್ಪ ತಿನ್ಬೇಕು ಅನ್ನೋದು ಚಾರುವಾಕ ನೀತಿ ಆಗಿತ್ತು. ನೀವು ಸಾಲ ಮಾಡಿದ್ದೀರಿ, ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ? ಬೆಲೆ ಏರಿಕೆ ಬರೆಯನ್ನ ಎಲ್ರ ಮೇಲೂ ಹೇರಿದಿರಿ, ತುಪ್ಪ ಯಾರು ತಿಂತಾ ಇದ್ದಾರೆ ನಿಮ್ ಸರ್ಕಾರದಲ್ಲಿ? ಸಾಲ ಏರಿಕೆ ಆಗ್ತಾ ಇದೆ, ತುಪ್ಪ ಯಾರು ತಿಂತಾ ಇದ್ದಾರೆ? ಬಹಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು. ಕಮಿಟೆಡ್ ಎಕ್ಸ್ಪೆಂಡಿಚರ್, ಬದ್ಧತಾ ವೆಚ್ಚ 250 ಅಂದ್ರೆ 250 ಲಕ್ಷ ಕೋಟಿ ರೂಪಾಯಿ ಗುದ್ದ ಏರಿಕೆ ಆಗಿದೆ. ಅಂದ್ರೆ 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಆಗಿದೆ. 2.5 ಲಕ್ಷ, 250 ಲಕ್ಷ, 2.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಬದ್ಧತಾ ವೆಚ್ಚ. ಇದನ್ನ